ನೀವು ನಟ ಉಪೇಂದ್ರ ಅವರ ಬುದ್ಧಿವಂತ ಸಿನಿಮಾನ ನೋಡಿರಬಹುದು. ಆದ್ರೆ ದಾವಣಗೆರೆಯಲ್ಲೊಬ್ಬ ಅತಿ ಬುದ್ಧಿವಂತ ಜಿಲ್ಲಾಧಿಕಾರಿಗೆ ಯಾಮಾರಿಸಿಬಿಟ್ಟಿದ್ದಾನೆ. ಸರ್ಕಾರಿ ವಾಹನದಲ್ಲಿ ಇಡೀ ಊರನ್ನ ಸುತ್ತ ಹಾಕಿದ್ದಾನೆ. ನಾನು ಸಚಿವರ ಮಗ ಅಂತ ಹೇಳ್ಕೊಂಡು ಈ ರೀತಿ ಯಾಮಾರಿಸಿದವನ ಹೆಸರು ಮೂರ್ತಿ ಅಂತ ಹೇಳಿ. ವಯಸ್ಸು ಎಷ್ಟು ಅಂತ ಕೇಳಿದ್ರೆ ಕೇವಲ 20 ವರ್ಷ. 20 ವರ್ಷಕ್ಕೆ ಈ ರೇಂಜಿಗೆ ಟ್ಯಾಲೆಂಟ್. ಅದಕ್ಕೆ ಕೊನೆಗೊಂದು ತಪ್ಪು ಮಾಡಿ ತಗ್ಗು ಹಾಕೊಂಡ್ಬಿಟ್ಟಿದ್ದಾನೆ. ಆತ ಸಿಕ್ಕಿ ಬಿದ್ದಿದ್ದೇ ರೋಚಕ. ಆತ ಹೇಳಿದ್ದೇನು, ಸಚಿವ ಬೈರತಿ ಸುರೇಶ್ ಆಪ್ತ ಸಹಾಯಕ ಅಂತ ಹೇಳಿ ಕತೆ ಕಟ್ತಾನೆ. ಆನಂತರ ದಾವಣಗೆರೆ ಡಿಸಿ ಡಾಕ್ಟರ್ ಗಂಗಾಧರ ಸ್ವಾಮಿಗೆ ವಾಟ್ಸಪ್ ಕರೆ ಮಾಡ್ತಾನೆ. ನಾನ್ ಸಚಿವರ ಮಗ, ದಾವಣಗೆರೆಗೆ ಬರ್ತಾ ಇದ್ದೀನಿ ಅಂತ ಹೇಳಿದ್ದ. ಪಾಪ ಡಿಸಿ ನಂಬಿಟ್ಟಿದ್ರು. ಆತನ ವಾಸ್ತವ್ಯಕ್ಕೆ, ಓಡಾಟಕ್ಕೆ, ಎಲ್ಲದಕ್ಕೂ ವ್ಯವಸ್ಥೆ ಮಾಡೋದಕ್ಕೆ ಆತ ಕೇಳ್ಕೊಂಡಿದ್ದ. ಹಂಗಾಗಿ ಎಲ್ಲಾ ವ್ಯವಸ್ಥೆಯನ್ನ ಮಾಡ್ಕೊಟ್ಟಿದ್ರು. ಒಂದಿನ ಸರ್ಕಾರಿ ವಾಹನದಲ್ಲಿ ಇಡೀ ದಾವಣಗೆರೆ ರೌಂಡ್ ಹಾಕಿದ್ದ. ಎಲ್ರೂ ಈತ ಅವನೇ ಸಚಿವರ ಕಡೆಯವನು ಅಂತ ಅನ್ಕೊಂಡ್ಬಿಟ್ಟಿದ್ರು. ಡಿಸಿನೂ ಹಾಗೆ ಅನ್ಕೊಂಡಿತ್ತು. ಸರ್ಕಾರಿ ಬಸ್ ನಿಲ್ದಾಣಕ್ಕೆ ಕೊನೆಗೆ ಎಲ್ಲ ಸುತ್ತಾಡಿ ಆದ್ಮೇಲೆ ಸರ್ಕಾರಿ ಬಸ್ ನಿಲ್ದಾಣಕ್ಕೆ ಡ್ರಾಪ್ ಕೇಳ್ತಾರೆ. ಆ ವ್ಯಕ್ತಿ ಯಾರು ಸರ್ಕಾರಿ ವಾಹನದಲ್ಲಿ ಈತನನ್ನ ಕರ್ಕೊಂಡು ಹೋಗಿದ್ರು, ಅವರು ಅಲ್ಲಿ ಡ್ರಾಪ್ ಮಾಡಿಬಿಟ್ಟಿದ್ರು. ಆದ್ರೆ ಅದಾದ ನಂತರ ಜಿಲ್ಲಾಧಿಕಾರಿ ಬಂದ್ರೇನಪ್ಪ, ಅವ್ರು ಹೋದ್ರೇನಪ್ಪ ಅಂತ ಕೇಳಿದಾಗ, ಹೋ ಸರ್, ನಾನು ಸರ್ಕಾರಿ ಬಸ್ ಸ್ಟಾಪ್ ನಲ್ಲಿ ಬಿಟ್ಟೆ ಅಂತ ಹೇಳಿದ್ನಂತೆ ಆ ಡ್ರೈವರು. ಅದನ್ನು ಕೇಳಿದಾಗ ಡಿಸಿಗೆ ಅನುಮಾನ ಬಂದಿದೆ. ಆ ನಂತರ ಸಚಿವರ ಕಡೆಯವರನ್ನ ಸಂಪರ್ಕ ಮಾಡಿದ್ದಾರೆ. ಆ ಟೈಮ್ನಲ್ಲಿ ಬಂದಂಥವನು ಸಚಿವರ ಕಡೆಯವನಲ್ಲ ಅನ್ನೋದು ಗೊತ್ತಾಗಿದೆ. ಕೊನೆಗೆ ಈ ಮೂರ್ತಿ ಈತನನ್ನ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಸುರೇಶ್ ಅವರ PA ಇದ್ದೇವೆ, ಒಂದು ರೂಮ್ ಅನ್ನ ಬೇಕಾಗಿತ್ತು, ಮತ್ತೆ ಅವರ ವೆಹಿಕಲ್ ಅನ್ನ ಮತ್ತೆ ರೂಮ್ ಅನ್ನ ಅವರ ಹೆಸರು ಹೇಳ್ಕೊಂಡು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನುವ ಒಂದು ಪ್ರಕರಣದಲ್ಲಿ ನಾವು ಅವನ್ನ ಕಾರವಾರದಿಂದ ಅರೆಸ್ಟ್ ಮಾಡಿದೀವಿ. ಈ ಹಿಂದೆ ಕೂಡ ಅವರು ಇಲ್ಲಿ ಬಂದು ಹೋಗಿದ್ದಾರೆ. ಅವರು ಕೂಡ ಇಲ್ಲಿ ಬಂದು ಹೋಗಿದ್ದಾರೆ. ಅವರ ಹೆಸರು ಅದೇ ಹೇಳಿದ್ನಲ್ಲ, ಜಿಲ್ಲಾಧಿಕಾರಿ ಅವ್ರಿಗೆ ಅವರು ವಾಟ್ಸಪ್ ಮೂಲಕ ಎಲ್ಲ ಡೀಟೇಲ್ಸ್ ಎಲ್ಲ ಕಳಿಸಿ, ನಾನು ಭಾರತಿ ಸುರೇಶ್ ಅವ್ರ PA ಅಂತ ಹೇಳಿಬಿಟ್ಟು ಅವ್ರ ವೆಹಿಕಲ್ಗೆ ವ್ಯವಸ್ಥೆಯನ್ನ ಪಡ್ಕೊಂಡಿದ್ದಾರೆ, ಮತ್ತೆ ರೂಮ್ ವ್ಯವಸ್ಥೆಯನ್ನ ಮಾಡ್ಕೊಂಡು ಸರ್ಕಾರಿ ಸೌಲಭ್ಯವನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ, ಅವರ ಬೇರೆಯವರ ಹೆಸರನ್ನ ಹೇಳ್ಕೊಂಡು ಅಂತ ಹೇಳಿ ಅವ್ರ ಮೇಲೆ ಕೇಸ್ ಮಾಡಿದೀವಿ. ಅವನ ಹೆಸರು ಅಭಿಷೇಕ್ ದೊಡ್ಡಮನಿ ಅಂತ, ಕಾರವಾರದವನು. ಈಸ್ ಎ ಸ್ಟೂಡೆಂಟ್. ಅವ್ರಿಗೆ ಅರೆಸ್ಟ್ ಮಾಡಿ. ಅಭಿಷೇಕ್ ದೊಡ್ಡಮನಿ. ನನ್ಗೆ ಗೊತ್ತು, ನೀವು ಹೇಳ್ತಾ ಇದ್ದೀರಾ. ಅದು ನೆನೆಲ್ಲ ನಾವು ಚೆನ್ನಾಗಿರಿ ನಿಮ್ಗೆ ಸಿಗಕ್ ಆಗ್ತಾ ಇಲ್ಲ ಬಿಕಾಸ್ ಆಫ್ ಗಣೇಶ. ಅವನು ನನ್ಗೆ ತಿಳಿದಂಗೆ ಅವರು ಕೂಡ ಸ್ವಲ್ಪ ಪೊಲಿಟಿಕ್ಸ್ ಅಲ್ಲಿ ಅಂದ್ರೆ ABVP ಈ ತರ ಸಂಘಟನೆಗಳಲ್ಲಿ ಇನ್ವಾಲ್ವ್ ಹಾಕೊಂಡು ರಾಜಕಾರಣಿಗಳ ಜೊತೆ ಕೂಡ ಒಳನಾಟದಲ್ಲಿ ಇದ್ದಾರೆ ಅಂತ ಹೇಳಿ ಅದನ್ನ ಎಲ್ಲ ವಿಚಾರಣೆ ಮಾಡ್ತಾ ಇದೀವಿ. ಅವರು ಸ್ಟೂಡೆಂಟ್ ಅಲ್ಲ, ಹಾಗಾಗಿ ಏನಿದೆ ಇದುವರೆಗೆ ಅದನ್ನ ತನಿಖೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಹದೇವ್ ನೀಡ್ತಾ ಹೋಗ್ತಾರೆ. ಮಹದೇವ್, ಉಪೇಂದ್ರ ಅವರ ಬುದ್ಧಿವಂತ ಸಿನಿಮಾ ನಮ್ಗೆಲ್ರಿಗೂ ಕೂಡ ಗೊತ್ತು, ಯಾವ ರೀತಿ ಯಾಮಾರಿಸ್ತಾರೆ ಅದರಲ್ಲಿ ಉಪೇಂದ್ರ ಆ ಪಾತ್ರದಲ್ಲಿ ಅಂತ ಹೇಳಿ. ಆದ್ರೆ ಇಲ್ಲಿ ದಾವಣಗೆರೆಯಲ್ಲಿ ಜಿಲ್ಲಾಧಿಕಾರಿಗೆ ಯಾಮಾರಿಸ್ಬಿಟ್ಟಿದ್ದಾನೆ, ಇಡೀ ವ್ಯವಸ್ಥೆಗೆ ಯಾಮಾರಿಸ್ಬಿಟ್ಟಿದ್ದಾನೆ. ಯಾರು ಇವನು ಹಿನ್ನೆಲೆ ಏನು, ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ವಿದ್ಯಾ, ಈತ ಕಾರವಾರ ಮೂಲದವನು, ಅಭಿಷೇಕ್ ಅಂತ ಹೇಳಿ, ಅಭಿಷೇಕ್ ದೊಡ್ಡಮನೆ ಅಂತ ಹೇಳಿ. ಈತ ದಾವಣಗೆರೆ ಜಿಲ್ಲಾಧಿಕಾರಿಗೆ ಒಂದು ಯಾಮಾರಿಸಿರುವಂಥದ್ದು ಒಂದು ಅಚ್ಚರಿಗೆಯ ಕಾರಣವಾಗಿದೆ. ಈತ ಮೊನ್ನೆ ಅಂದರೆ 2-3 ದಿನಗಳ ಹಿಂದೆ ಜಿಲ್ಲಾಧಿಕಾರಿಗಳಿಗೆ ಒಂದು ಕರೆಯನ್ನ ಮಾಡ್ತಾನೆ. ನಾನು ನಗರಾಭಿವೃದ್ಧಿ ಸಚಿವರಾದಂಥ ಬೈರತಿ ಸುರೇಶ್ ಅವರ ಆಪ್ತ ಸಹಾಯಕ, ನಾವು ದಾವಣಗೆರೆಗೆ ಬರ್ತಾ ಇದ್ದೀವಿ, ನಮಗೆ ಒಂದಿಟ್ಟು ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು, ವಾಹನದಾಗಲಿ ರೂಮಿಂದಾಗಲಿ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು ಅಂತ ಹೇಳ್ತಾರೆ. ಈ ಒಂದು ಸಮಯದಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ಅವರು ಪರ್ಸನಲ್ ಆಗಿ ಒಂದು ಕರೆಯನ್ನ ಮಾಡಿ ಅವರಿಗೆ ವಾಸ್ತವ್ಯಕ್ಕೆ ವ್ಯವಸ್ಥೆ ಮತ್ತು ಅವರ ವಾಹನದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ತಾರೆ. ಈ ಒಂದು ಸಮಯದಲ್ಲಿ ಒಂದು ಇಡೀ ದಿನ ಊರನ್ನ ಸುತ್ತಿ ವಾಪಸ್ಸು ಊರಿಗೆ ಹೋಗಬೇಕಾಗಿರುತ್ತೆ. ಅಭಿಷೇಕ್ ವಾಪಸ್ ಊರಿಗೆ ಹೋಗುವಾಗ ಆತನನ್ನು ಸೀದಾ ದಾವಣಗೆರೆ ಬಸ್ ನಿಲ್ದಾಣಕ್ಕೆ ಕರೆತಂದು ಬಿಡಲಾಗುತ್ತೆ. ಅಲ್ಲಿಂದ ಆತ ನೇರವಾಗಿ ಕಾರವಾರಕ್ಕೆ ಹೋಗ್ತಾನೆ. ಈಗ ಜಿಲ್ಲಾಧಿಕಾರಿಗಳಿಗೆ ಒಂದು ಅನುಮಾನ ಬರುತ್ತೆ. ನಗರಾಭಿವೃದ್ಧಿ ಸಚಿವರ ಆಪ್ತ ಕಾರ್ಯದರ್ಶಿ ಬಂದಿದ್ರು, ಅವರು ಎಲ್ಲಿ ಹೋದ್ರು, ಏನಾಯ್ತು ಅದು ಕತೆ ಅಂತ ಅವರ ಆಪ್ತ ಸಹಾಯಕರನ್ನ ಕೇಳಿದಾಗ, ನಮ್ಮ ಡ್ರೈವರ್ ಅವ್ರನ್ನ ದಾವಣಗೆರೆ ಬಸ್ ನಿಲ್ದಾಣಕ್ಕೆ ಬಿಟ್ಟು ಬಂದಿದ್ದಾರೆ, ಅವರು ಆಗಲೇ ಹೊರಟರು ಸರ್ ಅಂತ ಹೇಳ್ತಾರೆ. ಈ ಒಂದು ಸಮಯದಲ್ಲಿ ಜಿಲ್ಲಾಧಿಕಾರಿಗೆ ಅನುಮಾನ ಬರುತ್ತೆ. ಅವರು ವೆಹಿಕಲ್ ಅನ್ನ ತೆಗೆದುಕೊಂಡು ಬಂದಿರ್ತಾರೆ. ಆಪ್ತ ಕಾರ್ಯದರ್ಶಿ ಆದವರು ಇಲ್ಲಿರಬೇಕಾಗಿತ್ತು, ಅಂದ್ರೆ ಬಸ್ನಿಂದ ಯಾಕೆ ಹೋದ್ರು ಅಂತ ಹೇಳಿ ಅವರಿಗೆ ಅನುಮಾನ ಕಾಡುತ್ತೆ. ಅದಕ್ಕೆ ಅವರು ನೇರವಾಗಿ ಅವರೇ ಒಂದು ಕರೆಯನ್ನ ಮಾಡ್ತಾರೆ. ಅಂದ್ರೆ ನಗರಾಭಿವೃದ್ಧಿ ಬೈರತಿ ಸಚಿವರ ಒಂದು ಆಪ್ತ ಸಹಾಯಕ ನಂಬರ್ ಅನ್ನು ಪಡೆದು ಅವರಿಗೆ ಒಂದು ಕ್ಲಾರಿಫಿಕೇಶನ್ ತಗೋತಾರೆ. ಆ ರೀತಿ ಯಾರು ಇಲ್ಲ, ಅಭಿಷೇಕ್ ದೊಡ್ಡಮನೆ ಅನ್ನೋರು ಯಾರು ನಮ್ಮ ಆಪ್ತ ಸಹಾಯಕರಿಲ್ಲ ಅಂತ ಹೇಳಿದಾಗ ನಂತರ ಅವರು ಜಿಲ್ಲಾಧಿಕಾರಿಗಳೇ ತಾವು ಮೋಸ ಹೋಗಿರೋದು ಗೊತ್ತಾಗುತ್ತೆ. ನೇರವಾಗಿ ಅವರ ಆಪ್ತ ಸಹಾಯಕರ ಕಡೆಯಿಂದ ಒಂದು
ಗಾಂಧಿನಗರ ಪೊಲೀಸ್ ಠಾಣೆಗೆ ಒಂದು ಅಂದ್ರೆ ಕಂಪ್ಲೇಂಟ್ ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಕಂಪ್ಲೇಂಟ್ ಅನ್ನ ಕೊಟ್ಟ ನಂತರ ಅಲ್ಲಿ ವಿಚಾರಣೆ ಮಾಡಿದಾಗ ಆತ ಅಭಿಷೇಕ್ ದೊಡ್ಡಮನಿ ಕಾರವಾರದ ಮೂಲದವನು ಡಿಸಿಗೆ ಯಾಮಾರಿಸಿದ್ದಾನೆ ಅಂತ ಹೇಳಿ ಗೊತ್ತಾಗುತ್ತೆ. ಆತನ ನಂತರ ಕರೆದುಕೊಂಡು ಬಂದು ಆತನನ್ನ ಬಂಧಿಸಲಾಗಿದೆ. ಯಾಕಂದ್ರೆ ಜಿಲ್ಲಾಧಿಕಾರಿಗಳಿಗೆ ಯಾಮಾರಿಸಿದ್ದಕ್ಕೆ ಈತನನ್ನ ಸುಮ್ಮನೆ ಬಿಡಬಾರ್ದು ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಖುದ್ದಾಗಿ ಒಂದು ಸೂಚನೆಯನ್ನ ಕೊಟ್ಟು ಆತನ ಬಂಧನ ಆಗಬೇಕು, ಆತನಿಗೆ ಶಿಕ್ಷೆ ಆಗಬೇಕು ಅಂತ ಹೇಳ್ತಾರೆ. ಸರ್ಕಾರದ ಯೋಜನೆಯನ್ನ ದುರ್ಬಳಕೆ ಮಾಡಿಕೊಂಡ ಅಡಿ ಸೆಕ್ಷನ್ ಅಡಿ ಅವರನ್ನ ಈಗಾಗಲೇ ಬಂಧಿಸುವಂತ ಕೆಲಸವನ್ನ ಮಾಡಿ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತ ಕೆಲಸವನ್ನ ಮಾಡಿದ್ರೆ, ಇಲ್ಲಿ ಮುಖ್ಯವಾದ ವಿಚಾರ ಅಂತಂದ್ರೆ ದಾವಣಗೆರೆ ಜಿಲ್ಲಾಧಿಕಾರಿಗಳೇ ಈ ವಿಚಾರದಲ್ಲಿ ಮೋಸ ಹೋಗಿರುವಂತದ್ದು. ಅಂದ್ರೆ ವಾಟ್ಸಪ್ ಕರೆ ಮಾಡಿ ಈ ರೀತಿ ರೂಮ್ ವ್ಯವಸ್ಥೆನ ಮಾಡಿಕೊಡಿ, ವಾಹನದ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳ್ತಾರೆ. ಅಂದ್ರೆ ನಗರಾಭಿವೃದ್ಧಿ ಸಚಿವರ ಮಗ ಬರ್ತಾರೆ ಅಂತ ಹೇಳ್ತಾರೆ. ಓಕೆ, ಸಚಿವರು ಬಂದಾಗ ಇದನ್ನೆಲ್ಲ ಮಾಡಿಕೊಡೋದೊಂದು ವಾಡಿಕೆ. ಆದ್ರೆ ಇವರು ಬಂದಾಗ ಈ ರೀತಿ ಅಂತ ಹೇಳಿದಾಗ ಜಿಲ್ಲಾಧಿಕಾರಿಗಳೇ ಮುತುವರ್ಜಿ ವಹಿಸಿ ಅವರೇ ಈ ರೀತಿಯಾಗಿ ರೂಮ್ ಮಾಡಿಕೊಡೋದಾಗ್ಲಿ, ವಾಹನ ವ್ಯವಸ್ಥೆಯನ್ನು ಮಾಡಿಕೊಡೋದಾಗ್ಲಿ, ಇದು ಜಿಲ್ಲಾಧಿಕಾರಿಗಳ ನಡೆ ಕೂಡ ಒಂದು ನಗೆಪಾಟ್ಲಿಗೆ ಈಡಾಗಿದೆ ಅಂತ ಹೇಳ್ಬೋದು. ಕೊನೆಗೆ ಅವರು ಮೋಸ ಹೋಗಿರೋದ್ರಿಂದ, ನಂತರ ಅವರ ತಪ್ಪು ಅರಿವಾಗಿರೋದ್ರಿಂದ ಖುದ್ದು ಅವರ PA ಕಡೆಯಿಂದ ಒಂದು ಕಂಪ್ಲೇಂಟ್ ಅನ್ನ ಕೊಡಿಸಿ ಈಗ ಬಂಧಿಸುವಂತ ಕೆಲಸವನ್ನು ಮಾಡಿದರೆ. ಇಲ್ಲಿ ಅಭಿಷೇಕ್ ದೊಡ್ಡಮನಿ ಕೂಡ ಯಾವ ರೀತಿ ಅಮರ್ಸಿದ ಅಂದ್ರೆ ದಾವಣಗೆರೆ ಏನಕ್ಕೆ ಬಂದ, ಈತನ ಹಿನ್ನೆಲೆ ಏನು, ಈತನ ಮೋಸ ಮಾಡೋದೇ ಈತನ ಕಾಯಕನ ಅಂತ ಹೇಳಿ ಈ ಬಗ್ಗೆ ಗಾಂಧಿನಗರ ಪೊಲೀಸ್ ಠಾಣೆಯವರು ಕೂಡ ಒಂದು ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಸದ್ಯಕ್ಕೆ ಮಾಡ್ತಿದ್ದಾರೆ. ಆತ ಈಗ ಯಾಕೆ ಈ ರೀತಿ ಮಾಡಿದ, ಯಾಕೆ ದಾವಣಗೆರೆಗೆ ಬಂದಿದ್ದ ಅನ್ನೋದ್ರ ಬಗ್ಗೆ ಇನ್ನೂ ಯಾವುದೇ ರೀತಿ ಅಂತ ಸ್ಪಷ್ಟ ಮಾಹಿತಿ ಸಿಕ್ಕಿಲ್ಲ. ವಿದ್ಯಾ, ಥ್ಯಾಂಕ್ ಯು ಮಹದೇವ್ ತಮ್ಮೆಲ್ಲ ಡೀಟೇಲ್ಸ್ಗೆ.